ಇದ್ದಿದ್ದನ್ನಿದ್ದಂಗೆ ಯಾವುದೇ ಫಿಲ್ಟರ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೋಧ ಇದು ರೀಸೆಂಟಾಗಿ ಬಂದಂಥ ನಮ್ಮ ಕನ್ನಡದ ವೆಬ್ ಸೀರೀಸು. ಇದರಲ್ಲಿ ಪವನ್ ಕುಮಾರ್ ನಮ್ಮ ಡೈರೆಕ್ಟರ್ ಇವರು, ಅನುಷಾ ರಂಗನಾಥ್, ಸಿರಿ ರವಿಕುಮಾರ್, ಶ್ವೇತಾ ಪ್ರಸಾದ್, ಸಪ್ತಮಿ ಗೌಡ ಇವರೆಲ್ಲ ಲೀಡ್ ಆಗಿ ಒಂದು ಸೀರೀಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಸಪ್ತಮಿ ಗೌಡ ಅವ್ರದ್ದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಬಟ್ ಹೋಲ್ ಸೀರೀಸ್ನಲ್ಲಿರಲಿಲ್ಲ. ಇದರಲ್ಲಿ ಪ್ರಾಬ್ಲಮ್ ಏನಂದರೆ ರನ್ ಟೈಮೇ ಗುರು, ಏನು 15 ನಿಮಿಷ. ಹೌದು, ಸ್ಟೋರಿಗೆ ಎಕ್ಸ್ಟ್ರಾ ಮ್ಯಾಟರ್ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಥರ ಮಾಡಿಬಿಟ್ಟು ಅದೇ OTTನಲ್ಲೇ ಬಿಟ್ಟಿದ್ರೆ ಒಂದೊಳ್ಳೆ ರೀಚ್ ಆದರೂ ಸಿಗೋದು, ಅಥವಾ ಥಿಯೇಟರ್ನಲ್ಲೇ ಬಿಟ್ಟಿದ್ರು ಕೂಡ ಒಂದೊಳ್ಳೆ ಸಕ್ಸಸ್ ಆಗೋ ಕೇಪಬಿಲಿಟಿ ಒಂದು ಸ್ಟೋರಿ ಲೈನ್ಗೆ ಇತ್ತು. ಬಟ್ ಈ ಒಂದು ಸ್ಟೋರಿನ ವೆಬ್ ಸೀರೀಸ್ ಆಗಿ ತೆಗಿಬೇಕು ಅನ್ನೋ ಥಾಟ್ ಯಾರಿಗೆ ಬಂತು ಸ್ವಾಮಿ? ಇನ್ನೂ ಡೆವಲಪ್ ಮಾಡಬೇಕಾಗಿತ್ತು ಈ ಒಂದು ಸ್ಟೋರಿ ಲೈನ್ನ. ಬಟ್ ಈ ಒಂದು ಸೀರೀಸ್ನ ಎಪಿಸೋಡ್ಗಳು ಸ್ಟಾರ್ಟ್ ಆಗೋದು ಯಾವಾಗಲೂ, ಮುಗಿಯೋದು ಯಾವಾಗಲೂ ಒಂದು ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟಾಗಿ ಆಗೋಗ್ತವೆ, ಅಷ್ಟೇ ಇಂಟ್ರೆಸ್ಟಿಂಗಾಗಿ ಕೂಡ ಇದ್ದಾವೆ. ನೋಡ್ಬೋದು ಗಾಯ್ಸ್. ಆ್ಯಕ್ಟಿಂಗಲ್ಲೂ ಅಷ್ಟೇ ಎಲ್ಲರೂ ಸಖತ್ತಾಗೆ ಮಾಡಿದ್ದಾರೆ. ಆ್ಯಕ್ಟಿಂಗ್ನ ಎಲ್ಲ ಅವರವರ ಕ್ಯಾರೆಕ್ಟರ್ಗಳಿಗೆ ಸಖತ್ ಜಸ್ಟಿಫೈನೇ ಮಾಡಿದ್ದಾರೆ. ಓಲ್ಡ್ ಸಸ್ಪೆನ್ಸಿಂಗ್ನ ಓಲ್ಡ್ ಸ್ಟೋರಿ ಗಂಟ ಮೇಂಟೈನ್ ಮಾಡ್ತಾರೆ ಲಾಸ್ಟ್ವರೆಗೂ. ಹಂಗಾಗಿ ಆಡಿಯನ್ಸ್ನ ಲಾಸ್ಟ್ವರೆಗೂ ಹಿಡ್ದಿಕ್ಕುತ್ತೆ ಈ ಒಂದು ಸೀರೀಸು. ಎಲ್ಲೂ ಬೋರ್ ಹೊಡ್ಸೋದಿಲ್ಲ. ಪವನ್ ಕುಮಾರ್ ಅವರು ಅವರ ಒಂದು ಲೆವೆಲ್ಗೆ ಮೀರ್ಬಿಟ್ಟು ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಲಾಯರ್ ಆಗಿ, ಮೆಮೊರಿ ಪ್ರಾಬ್ಲಮ್ ಇರೋ ಒಬ್ಬ ಪೇಷಂಟ್ ಥರ ಸಖತ್ತಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ತಿರ್ಗಾ ಕೊರಿಯೋಗ್ರಫಿನೇ ಆಗಲಿ, ಸ್ಕ್ರೀನ್ ಪ್ಲೇನೇ ಆಗಲಿ ಎಲ್ಲ ಚೆನ್ನಾಗಿದ್ದಾವೆ. ಪರ್ಫೆಕ್ಟ್ ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾತನ್ನೂ ಅನ್ನೆಸೆಸರಿಯಾಗಿ ಆ್ಯಡ್ ಮಾಡಿಲ್ಲ, ಮತ್ತು ಏನೂ ಕೂಡ ತೆಗೆದಾಕಿಲ್ಲ. ಬಟ್ ಕೆಲವೊಂದು ಡ್ಯೂರೇಷನ್ನ ಸ್ವಲ್ಪ ಜಾಸ್ತಿ ಮಾಡಿ ಕೆಲವೊಂದು ಥಿಂಗ್ಸ್ನ ಸೇರಿಸಿದ್ರೆ ಚೆನ್ನಾಗಿರೋದು ಅಂತ ನನ್ನ ಫೀಲಿಂಗ್ಸು. ಯಾಕಂದರೆ 15 ನಿಮಿಷ ಅಂದರೆ ಒಂದು ಎಪಿಸೋಡ್ಗೆ ಅದು ನಿಜವಾಗ್ಲೂ ಸಾಲೋದಿಲ್ಲ. ಏನು ಬೇಗ ಬೇಗ ಆಗೋಗ್ತಾ ಇದೆಯಲ್ಲ ಅನ್ನೋ ಒಂದು ಥಿಂಕ್ ಬರೋದಂತೂ ಪಕ್ಕ. ಈ ಒಂದು ಸೀರೀಸ್ನ KRG ಸ್ಟುಡಿಯೋಸ್ನವರು ಪ್ರೊಡ್ಯೂಸ್ ಮಾಡಿದರು. ಬಜೆಟು ಕೂಡ ಕರೆಕ್ಟಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅಷ್ಟಷ್ಟು ಹೆವಿಯಾಗಿ ಹಾಕಿಲ್ಲ. ಸೊ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನ ನೋಡೋರಿಗೆ, ಸಿನಿಮಾಗಳನ್ನೇ ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಟೈಮಿಂಗ್ಸು ಕೂಡ ಅಷ್ಟೇ ನಿಮ್ಮದು ಕಳೆದೋಗೋದಿಲ್ಲ. ಜಸ್ಟ್ 1.5-2 ಗಂಟೆ ಕಳಿಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಈ ಒಂದು ಸೀರೀಸ್ ಇರೋದಿಲ್ಲ. ಒಂದು ಸಿನಿಮಾ ಡ್ಯೂರೇಷನ್ಗಿಂತ ತುಂಬ ಕಡಿಮೆ ಇದೆ. ನೋಡಿಲ್ಲ ಅಂದರೆ ನೋಡಿ, G5ಅಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ. ನೀವು ಆಲ್ರೆಡಿ ನೋಡಿದರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಬಾಯ್.